ಬೆಳಗಾವಿ ನಗರದ ಜೋಶಿ ಮಾಳದಲ್ಲಿ ನಿನ್ನೆ ಒಂದೇ ಕುಟುಂಬದ 4 ಆತ್ಮಹತ್ಯೆಗೆ ಯತ್ನಿಸಿದ್ರು. ಅದರಲ್ಲಿ 3 ಸಾವನ್ನಪ್ಪಿದ್ದು, ಓರ್ವರ ಸ್ಥಿತಿ ಚಿಂತಾಜನಕವಾಗಿತ್ತು. ಪ್ರಕರಣದಲ್ಲಿ 3ರನ್ನ ಶಹಾಪುರ ಠಾಣೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಜೋಶಿ ಮಾಳ ನಿವಾಸಿ ಸಂತೋಷ್ ಗಣಪತಿ ಕುರುಡೇಕರ್ ಅವರ ತಾಯಿ ಮಂಗಲಾ ಕುರುಡೇಕರ್, ಸಹೋದರಿ ಸುವರ್ಣ ಕುರುಡೇಕರ್ ವಿಷ ಸೇವಿಸಿ ಆತ್ಮಹತ್ಯೆ ಶರಣಾಗಿದ್ರು. ಈ ವೇಳೆ ಸಂತೋಷ ಮತ್ತೋರ್ವ ಸಹೋದರಿ ಸುನಂದಾ ಕುರುಡೇಕರ್ ಕೂಡ ವಿಷ ಸೇವಿಸಿದ್ರು. ಸದ್ಯ ಅವರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಪ್ರಕರಣ ಸಂಬಂಧ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಪೊಲೀಸ್ ಆಯುಕ್ತ ಭೂಷಣ್ ಗುಲಾಬ್ ರಾವ್ ಬೊರಸೆ, ಇದು ಅತ್ಯಂತ ದುಃಖದ ಘಟನೆ. ಮೃತ ಸಂತೋಷ್ ಕುರುಡೇಕರ್ ಚಿನ್ನದ ವ್ಯವಹಾರದ ಜೊತೆಗೆ ಚಿನ್ನದ ಬಿಸಿ ಕೂಡ ಮಾಡ್ತಾ ಇದ್ರು. ಬಿಸಿ ವ್ಯವಹಾರದಲ್ಲಿ ಅವರಿಗೆ ನಷ್ಟವಾಗಿತ್ತು. ಅಲ್ಲದೆ ಯಾರಿಗೆ ದುಡ್ಡು ಕೊಡಬೇಕಾಗಿತ್ತು, ಅವರು ಮಾನಸಿಕ ಹಿಂಸೆ ಕೊಟ್ಟಿದ್ದಾರೆ. ಈ ಹಿನ್ನೆಲೆ ಮನೆಯವರಿಗೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಸಂತೋಷ ತಿಳಿಸಿದ್ರು. ಅವರ ಮನೆಯವರಿಗೆ ಅವರ ಮೇಲೆ ಎಷ್ಟು ಪ್ರೀತಿ ಅಂದ್ರೆ ನಿನ್ನ ಜೊತೆಗೆ ನಾವು ಸಾಯ್ತೀವಿ ಅಂತ ಹೇಳಿ ಎಲ್ಲರೂ ಕೂಡ ಕೂಡಿಕೊಂಡು ಕ್ರಿಮಿ ನಾಶಕ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ರು ಎಂದು ವಿವರಿಸಿದ್ರು. ಅದೃಷ್ಟವಶಾತ್ ಬದುಕುಳಿದಿರುವ ಸಂತೋಷ್ ಸಹೋದರಿ ಸುನಂದ ಅವರ ಹೇಳಿಕೆ ಆಧರಿಸಿ ದೂರು ದಾಖಲಿಸಿಕೊಳ್ಳಲಾಗಿದೆ. ಇನ್ನು ಡೆತ್ ನೋಟ್ನಲ್ಲಿಯೂ ಕೂಡ ಕೆಲ ಸುಳಿವು ಸಿಕ್ಕಿದೆ. 500 ಗ್ರಾಂ ಚಿನ್ನವನ್ನ ಆರೋಪಿ ರಾಜೇಶ್ ಕುಡತರ್ಕರ್ ಅವರಿಗೆ ಸಂತೋಷ್ ಕೊಟ್ಟಿದ್ರು. ಅದನ್ನ ವಾಪಸ್ ಕೊಟ್ಟಿರಲಿಲ್ಲ. ಅಲ್ಲದೆ ಸಂತೋಷ್ ಮೊಬೈಲ್ನಲ್ಲಿಯೂ ಕೂಡ ಕೆಲ ಸಾಕ್ಷಿಗಳು ಸಿಕ್ಕಿದೆ. ಭಾಸ್ಕರ್ ಸೋರರ್ ಮತ್ತು ನಾನಾ ಶಿಂದೆ ಅವರನ್ನ ಹೆಸರನ್ನ ಹೇಳಿದ್ದಾರೆ. ಹಾಗಾಗಿ ಈ 3ರನ್ನ ಬಂಧಿಸಿ ವಿಚಾರಣೆ ತೀವ್ರಗೊಳಿಸಿದ್ದೀವಿ ಎಂದಿದ್ದಾರೆ. ಇನ್ನು ಆರೋಪಿ ರಾಜೇಶ್ ಕುಡತರ್ಕಲ್ ಅವರ ಮನೆ ಮೇಲೆ ನಿನ್ನೆ ನಮ್ಮ ಪೊಲೀಸರು ದಾಳಿ ಮಾಡಿದ್ರು. ಈ ವೇಳೆ 49 ಲಕ್ಷ ರೂಪಾಯಿ ಮೌಲ್ಯದ 661 ಗ್ರಾಂ ಚಿನ್ನಾಭರಣ, 7.70 ಲಕ್ಷ ನಗದು ಸಿಕ್ಕಿದ್ದು ಅದನ್ನ ಜಪ್ತಿ ಮಾಡಿಕೊಂಡಿದ್ದೇವೆ. ಪ್ರಕರಣದಲ್ಲಿ ಇನ್ನೂ ಕೆಲವರ ಪಾತ್ರ ಇರುವುದು ಕಂಡು ಬಂದಿದೆ. ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತೀವಿ. ಯಾರ ಜೊತೆಗೆ ಬಿಸಿ ವ್ಯವಹಾರ ಮಾಡಿದ್ರು, ಯಾರೆಲ್ಲ ಕಿರುಕುಳ ಕೊಟ್ಟಿದ್ದಾರೆ ಎಂಬ ಬಗ್ಗೆ ಕೂಡ ತನಿಖೆ ಮಾಡ್ತಾ ಇದ್ದೇವೆ. ಅದೇ ರೀತಿ ಆರೋಪಿ ರಾಜೇಶ್ ಕುಡತರ್ಕಲ್ ಪತ್ನಿ ಅವಮಾನ ಮಾಡಿರುವ ಬಗ್ಗೆ ಕೂಡ ವಿಚಾರಿಸ್ತೀವಿ ಎಂದರು. ಮೃತ ಸಂತೋಷ್ ಕುರುಡೇಕರ್ ಅವರ ಮೊಬೈಲ್ನಲ್ಲಿ ಒಂದು ವಾಕ್ಯ ಬರೆದಿದ್ದರು. ಡೆತ್ ನೋಟ್ನಲ್ಲಿ ಯಾರು ಸಾಲ ಮಾಡಿದ್ದಾರೋ ಅವರಿಗೆ ಇಷ್ಟು ಚಿತ್ರಹಿಂಸೆ ಯಾರು ಕೊಡಬಾರ್ದು ಅಂದಿದ್ರು. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಜೀವ ಬೆದರಿಕೆ, ಮಾನಹಾನಿ ಮಾಡುವುದಕ್ಕೆ ಕಾನೂನಲ್ಲಿ ಅವಕಾಶವಿಲ್ಲ. ಈ ರೀತಿ ಸಾಲ ಕೊಟ್ಟವರು ಯಾರಾದರೂ ಕಿರುಕುಳ ಕೊಟ್ರೆ ಅಂಥವರ ವಿರುದ್ಧ ದೂರು ಕೊಟ್ಟರೆ ನಾವು ಕಾನೂನು ಕ್ರಮ ತೆಗೆದುಕೊಳ್ತೀವಿ. ಇನ್ನು ಸಾರ್ವಜನಿಕರು ಸಾಲ ತೆಗೆದುಕೊಳ್ಳುವಾಗ ಅಧಿಕೃತ ಸಂಸ್ಥೆಗಳಿಂದಲೇ ತೆಗೆದುಕೊಳ್ಳಬೇಕು. ಇಲ್ಲದಿದ್ರೆ ಬಡ್ಡಿ, ಚಕ್ರಬಡ್ಡಿ ಹಾಕ್ತಾರೆ. ಆದ್ದರಿಂದ ಎಚ್ಚರ ವಹಿಸುವಂತೆ ಭೂಷಣ್ ಬೊರಸೆ ಕೋರಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವ ಸುನಂದ ಅವರು ರಾಜು ಕುಡತರ್ಕರ್ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರು ಮಾತನಾಡಲು ಶುರು ಮಾಡಿದ್ರೆ ವಾಂತಿ ಆಗ್ತಾ ಇದೆ. ಹಾಗಾಗಿ ಅವರನ್ನ ಜಾಸ್ತಿ ಮಾತನಾಡಿಸಿಲ್ಲ. ಅವರು ಹುಷಾರಾದ ಬಳಿಕ ಹೆಚ್ಚಿನ ಮಾಹಿತಿ ಪಡಿತೀವಿ ಅಂತ ಭೂಷಣ್ ಬೊರಸೆ ಹೇಳಿಕೆ ಕೊಟ್ಟಿದ್ದಾರೆ. ನಮಸ್ಕಾರ. ನಿನ್ನೆ ಶಹಾಪುರ ಪೊಲೀಸ್ ಠಾಣೆಯಲ್ಲಿ ಒಂದು 108 BNSನಲ್ಲಿ ಒಂದು ಪ್ರಕರಣ ದಾಖಲು ಮಾಡಲಾಗಿದೆ. ಇದು ತುಂಬ ದುಃಖದ ಘಟನೆ. ಒಂದೇ ಪರಿವಾರದ 4 ಜನ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದರು. ಅದರಲ್ಲಿ 3 ಫ್ಯಾಮಿಲಿ ಮೆಂಬರ್ಸ್ ತೀರೋಗಿದ್ದಾರೆ. ಇನ್ನೊಬ್ಬರು ಫ್ಯಾಮಿಲಿ ಮೆಂಬರ್ ಅವರದು ಪ್ರಕೃತಿ ಸ್ವಲ್ಪ ಚಿಂತಾಜನಕಿದೆ. ಈ ವಿಚಾರ ಏನಿದೆ ಅಂದರೆ, ಸಂತೋಷ್ ಕುರುಡೇಕರ್ ಇವರು ಚಿನ್ನದ ಆಭರಣಗಳು ಅವರ ಮನೆಯಿಂದನೇ ಮಾಡ್ತಾಯಿದ್ರು. ಅವರು ಅದರ ಜೊತೆಗೆ ಚಿನ್ನದ ಬಿಸಿ ಕೂಡ ಮಾಡ್ತಾಯಿದ್ರು. ಆ ಬಿಸಿದ ಕೆಲಸದಲ್ಲಿ ಅವರಿಗೆ ವ್ಯವಹಾರದಲ್ಲಿ ನುಕ್ಸಾನ ಆಗಿದೆ. ಅದರಿಂದ ಯಾರಿಗೆ ಅವರು ದುಡ್ಡು ಕೊಡಬೇಕಾಗಿತ್ತು ಅವರಿಂದ ಅವರಿಗೆ ಮಾನಸಿಕ ಹಿಂಸೆ ನೀಡಲಾಗಿದೆ. ಆ ಹಿನ್ನೆಲೆಯಲ್ಲಿ ಅವರು ಮನೆಯವರಿಗೆ ತಿಳಿಸಿದ್ದಾರೆ, ನಾನು ಸುಸೈಡ್ ಮಾಡ್ತಾಯಿದ್ದೀನಿ ಅಂತ. ಅವ್ರ ಮನೆಯವ್ರದ್ದು ಎಷ್ಟು ಪ್ರೀತಿ ಅವರ ಮೇಲೆ ಅಂದರೆ ಅವರು ಹೇಳಿದ್ದಾರೆ, ನೀನು ಯಾಕೆ ಒಬ್ಬರೇ ಹೋಗ್ತೀರಾ, ನಾವು ಎಲ್ಲರೂ ಹೋಗೋಣ ಅಂತ. ಅವರು 4 ಮೆಂಬರ್ಸ್ ಒಂದು ಕೆಮಿಕಲ್ ಪಾಯ್ಸನ್ ತಗೊಂಡಿದ್ದಾರೆ. 3 ಮಂದಿ ತೀರೋಗಿದ್ದಾರೆ. ಲಕಿಲಿ ಲಾಸ್ಟ್ ಫ್ಯಾಮಿಲಿ ಮೆಂಬರ್ ಮಿಸ್ ಸುನಂದ ಇವರು ಬದುಕಿದ್ದಾರೆ. ಅವರ ಹೇಳಿಕೆ ಆಧಾರದ ಮೇಲೆ ಒಂದು FIR ದಾಖಲು ಮಾಡಲಾಗಿದೆ. ಇವರು ಅವರ ಜೇಬಿನಲ್ಲಿ ಒಂದು ಸುಸೈಡ್ ನೋಟ್ ಇಟ್ಟಿದ್ದರು. ಆಧಾರದ ಮೇಲೆ ನಮಗೆ ಸ್ವಲ್ಪ ಸುಳಿವು ಸಿಕ್ಕಿದೆ. ಅದರಲ್ಲಿ ಅವರು ಬರೆದಿದ್ದರು, ಅವರು 500 ಗ್ರಾಮ್ ಚಿನ್ನ, ಇದರಲ್ಲಿ ಪ್ರಕರಣದ ಮೇನ್ ಆರೋಪಿ ರಾಜೇಶ್ ಕುರ್ತಡ್ಕರ್ ಅವನಿಗೆ ಕೊಟ್ಟಿದ್ದರು. ಆದರೆ ಅವನಿಗೆ ರಿಟರ್ನ್ ಮಾಡೋಕ್ಕೆ ಅವನು ಒಪ್ಕೊಳ್ತಾ ಇರಲಿಲ್ಲ. ಹಾಗೆಯೇ ಅವರು ಮೊಬೈಲ್ ಫೋನ್ನಲ್ಲಿ ನಮಗೆ ಕೆಲವು ಎವಿಡೆನ್ಸ್ ಸಿಕ್ಕಿದೆ. ಅದರಲ್ಲಿ ಅವರು ಭಾಸ್ಕರ್ ಸೋನಾರ್ ಮತ್ತು ನಾನಾ ಶಿಂದೆ ಈ ಇಬ್ಬರದು ಹೆಸರು ಹೇಳಿದ್ದಾರೆ. ಅದರ ಆಧಾರದ ಮೇಲೆ ಮತ್ತು ನಮಗೆ ನಮ್ಮ ವಿಟ್ನೆಸಸ್ದು ಸಾಕ್ಷ್ಯಾಧಾರಗಳ ಮೇಲೆ ಈ 3ರಿಗೆ ದಸ್ತಗಿರಿ ಮಾಡಲಾಗಿದೆ. ಮತ್ತು ಅವರ ಡೆತ್ ನೋಟ್ನ ಇದು ಸುಸೈಡ್ ನೋಟ್ನಲ್ಲಿ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದರು, ಆ ಆಧಾರದ ಮೇಲೆ ನಿನ್ನೆನೆ ನಮ್ಮ ಅಧಿಕಾರಿಗಳು ಈ ರಾಜೇಶ್ ಕುರ್ತಡ್ಕರ್ ಇವನ ಮನೆಯಲ್ಲಿ ಪಂಚಾರ ಸಮಕ್ಷದಲ್ಲಿ ವಿಡಿಯೋ ರೆಕಾರ್ಡಿಂಗ್ನಲ್ಲಿ ಒಂದು ರೇಡ್ ಮಾಡಿಸಿದ್ದಾರೆ. ಆ ರೇಡ್ನಲ್ಲಿ ಅವರು ಹೇಳ್ದಂಗೆ ನಿಜವಾಗ್ಲೂ ಅಷ್ಟೇ ಚಿನ್ನ ಇವರ ಹತ್ರ ಇತ್ತು. ಅವರ ಮನೆಯಲ್ಲಿ ನಮಗೆ 661 ಗ್ರಾಮ ಚಿನ್ನ ಸಿಕ್ಕಿದೆ. ಹಾಗೂ
7,70,000 ಕ್ಯಾಶ್ ಕೂಡ ಸಿಕ್ಕಿದೆ. ಈ 3 ಆರೋಪಿಗಳಿಗೆ ದಸ್ತಗಿರಿ ಮಾಡಲಾಗಿದೆ. ಮುಂದಿನ ತನಿಖೆ ನಡೀತಾ ಇದೆ. ಇನ್ನೂ ಕೆಲವರದು ಇದರಲ್ಲಿ ಘಟನೆಯಲ್ಲಿ ಪಾತ್ರ ಇದೆ, ಅವರಿಗೆ ಕೂಡ ನಾವು ದಸ್ತಗಿರಿ ಮಾಡ್ತೀವಿ. ಈ ಕೇಸಿನ ಹಿನ್ನೆಲೆಯಲ್ಲಿ ಒಂದು ಮಾತನ್ನು ನಮ್ಮ ಸಾರ್ವಜನಿಕರಿಗೆ ಹೇಳೋಕ್ಕೆ ನಾವು ಇಷ್ಟ ಬಯಸ್ತೀವಿ. ಅವರ ಸುಸೈಡ್ ನೋಟ್ನಲ್ಲಿ ಒಂದು ಲೈನ್, ಇನ್ನೊಂದು ನೋಟ್ ಅವರ ಮೊಬೈಲ್ನಲ್ಲಿ ಏನು ಸಿಕ್ಕಿದೆ ಅದರಲ್ಲಿ ಒಂದು ಲೈನ್ ಬರೆದಿದ್ರು ಅವರು, ಯಾರ ಮೇಲೆ ಸಾಲ ಇದೆ ಅವರಿಗೆ ಇಷ್ಟು ಚಿತ್ರಹಿಂಸೆ ಯಾರು ಕೊಡಬಾರ್ದು ಅಂತ. ಈ ನಗರದಲ್ಲಿ ಸುಮಾರು ಇದು ಲೋನ್ ಶಾರ್ಕ್ಸ್ಗಳು ಇದ್ದಾರೆ ಅಂತ ನಮಗೆ ಜನರಿಂದ ಗೊತ್ತಾಗ್ತಾ ಇದೆ. ಹಣಕಾಸಿನ ವ್ಯವಹಾರನಲ್ಲಿ ಜೀವದ ಬೆದರಿಕೆ ಹಾಕೋದು, ಅವರಿಗೆ ಅವಮಾನ ಮಾಡೋದು, ಇದು ಯಾವುದೇ ರೀತಿಯಲ್ಲಿ ಲಾಫುಲ್ ಆ್ಯಕ್ಟಿವಿಟಿ ಇಲ್ಲ. ಇನ್ನು ಮುಂದೆ ಯಾರು ರಿಜಿಸ್ಟರ್ಡ್ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಇಲ್ಲ, ಅವರು ದುಡ್ಡು ಕೊಟ್ಟಿದ ಮೇಲೆ ಈ ದುಡ್ಡು ಯಾರು ತಗೊಂಡಿದ್ದಾರೆ, ಸಾಲ ಯಾರು ತಗೊಂಡಿದ್ದಾರೆ ಅವರಿಗೆ ಚಿತ್ರಹಿಂಸೆ ತಗೊಂಡಿದ ಮೇಲೆ ನಾವು ಖಂಡಿತವಾಗಿ ಅವರ ಮೇಲೆ ಕಾನೂನು ರೀತ್ಯ ಕ್ರಮ ತಗೊಳ್ತೀವಿ. ಮತ್ತು ಜನಸಾಮಾನ್ಯರಿಗೆ ನಮ್ಮದು ಕೋರಿಕೆ ಇದೆ, ದಯವಿಟ್ಟು ನೀವು ಸಾಲ ತಗೊಳ್ಳುವಾಗ ರಿಜಿಸ್ಟರ್ಡ್ ಎಂಟಿಟೀಸಿಂದ ಮಾತ್ರ ನೀವು ಸಾಲ ತಗೊಳ್ಳಿ. ಆ ಪಟ್ಟಿ ನಾನು DC ಸಾಹೇಬರಿಗೆ ಕೇಳಿದ್ದೀನಿ. ನಮ್ಮ ಜಿಲ್ಲೆಯಲ್ಲಿ ಈ ಸಾಲ ಕೊಡುವವರು ಸರ್ಕಾರಿ ಅಥವಾ ರಿಜಿಸ್ಟರ್ಡ್ ಇನ್ಸ್ಟಿಟ್ಯೂಷನ್ ಯಾವ್ಯಾವಿದೆ ದಯವಿಟ್ಟು ನೀವು ಅವರಿಂದ ಸಾಲ ಪಡೆಯಿರಿ. ಯಾಕೆಂದರೆ ಈ ಲೋನ್ ಶಾರ್ಕ್ಸ್ ಹತ್ತಿರ ನೀವು ಹೋಗಿದರೆ ಆ ಬಡ್ಡಿ ಚಕ್ರ ಬಡ್ಡಿ ಮಾಡಿಕೊಂಡು ಒಂದು ಕೇಸ್ ನಾನು ನೋಡ್ತಾ ಇದ್ದೆ, 50,000 ಅವರು ಸಾಲ ತಗೊಂಡಿದ್ದರು, 3 ಲಕ್ಷ ಬಡ್ಡಿ ಕೊಟ್ಟಿದ ಮೇಲೆ ಕೂಡ ಅವನು ಚಿತ್ರಹಿಂಸೆ ಆ ವಿಕ್ಟಿಮ್ಗೆ ನೋಡ್ತಾ ಇದ್ದಾರೆ. ಈ ಪ್ರಕರಣಗಳು ನಮ್ಮ ಗಮನಕ್ಕೆ ಬಂದಿದ್ದರೆ ನಾವು ಖಂಡಿತವಾಗಿ ಕಾನೂನು ರೀತ್ಯ ಕ್ರಮ ತಗೊಳ್ತೀವಿ. ಧನ್ಯವಾದಗಳು. ಒಂದು ಅವರ ಜೇಬಿನಲ್ಲಿ ಸಿಕ್ಕಿದೆ, ಇನ್ನೊಂದು ಪೇಪರ್ ಅವರ ಮೊಬೈಲ್ನಲ್ಲಿ ಒಂದು ಕಾಪಿ ಸಿಕ್ಕಿದೆ. ನಮಗೆ ನಾವು ಮೊಬೈಲ್ ಅನಾಲಿಸಿಸ್ ಮಾಡಿದಾಗ ಅದರಲ್ಲಿ ಇಬ್ಬರ ಹೆಸರುದು ನಮಗೆ ಸಿಕ್ಕಿದೆ. ಆ ಬಿಸಿ ಯಾರ್ಯಾರ ಜೊತೆಗೆ ಆಡ್ತಾ ಇದ್ದರು, ಅವರಿಗೆ ಚಿತ್ರಹಿಂಸೆ ಯಾರ್ಯಾರು ಕೊಟ್ಟಿದ್ದಾರೆ ಆ ತನಿಖೆ ಇನ್ನೂ ಜಾರಿ ಇದೆ. ಈ ಮಟ್ಟಕ್ಕೆ ನೀವು ಯಾರಿಗೆ ಒಬ್ಬರಿಗೆ ಕಿರುಕುಳ ನೀಡಿದರೆ, ಅವಮಾನ ಮಾಡಿದರೆ, ಅವರು ಪಾಪ ಪ್ರಾಣ ಬಿಟ್ಬಿಟ್ಟಿದ್ದಾರೆ ಅಂತ ಯಾವುದೇ ಕಾರಣಕ್ಕೂ ಅದನ್ನು ಸಹಿಸಲಾಗುವುದಿಲ್ಲ. ಅವರು ಎಲ್ಲರ ಮೇಲೆ ನಾವು ಕಾನೂನು ರೀತಿಯ ಕ್ರಮ ತಗೊಳ್ತೀವಿ. ಧನ್ಯವಾದಗಳು. ಅವರು ಈ ಆರೋಪಿ ನಂಬರ್ 1 ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಿನ್ನೆ ನಮ್ಮ ಅಣ್ಣ ಬಂದಿದ್ದರು, ಇವರು ಕಾಟ ಕೊಡ್ತಾ ಇದ್ದಾರೆ ಅಂತ ಅವರು ಹೇಳಿದ್ದಾರೆ. ಮತ್ತು ಈಗ ಅವರು ಸೀರಿಯಸ್ ಇದ್ದಾರೆ. ಅವರು ಮೌತ್ ಓಪನ್ ಮಾಡಿದರೆ ಅವರಿಗೆ ವಾಂತಿ ಬರುತ್ತೆ. ಸೊ ನಾವು ಜಾಸ್ತಿ ಅವರ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಿಲ್ಲ. ಬಹುಶಃ ಅವರು ಸ್ವಲ್ಪ ಹುಷಾರಾಗಿದ್ದ ಮೇಲೆ ಮತ್ತೆ ಅವರಿಂದ ಹೆಚ್ಚಿನ ಮಾಹಿತಿನೂ ಪಡ್ತೀವಿ. ಅದು ನಾವು ಫಾರೆನ್ಸಿಕ್ಸ್ ಲ್ಯಾಬ್ಗೆ ಕಳಿಸ್ತಾ ಇದ್ದೀವಿ. ಮೇಲ್ನೋಟಕ್ಕೆ ಅದು ಬಹುಶಃ ಗೋಲ್ಡ್ ಪಾಲಿಷ್ಗೆ ಏನು ಬಳಸ್ತಾರೆ, ಬಹುಶಃ ಅದು ಕೆಮಿಕಲ್ ಇರಬಹುದು ಅಂತ ಒಂದು ಗೆಸ್ ಇದೆ. ಬಟ್ FSL ರಿಪೋರ್ಟ್ ಬಂದ ಮೇಲೆ ನಾವು ಖಂಡಿತವಾಗಿ ಹೇಳ್ಬೋದು. ಅದು ಸದ್ಯಕ್ಕೆ ನಾವು 3 ಮಂದಿಗೆ ಅರೆಸ್ಟ್ ಮಾಡಿದ್ದೀವಿ. ಉಳಿದವ್ರ ಮೇಲೆ ನಮ್ಮದು ತನಿಖೆ ಜಾರಿ ಇದೆ. ಅದು ನಾವು ತನಿಖೆ ಮಾಡ್ತಾ ಇದ್ದೀವಿ. ಅದರ ಬಗ್ಗೆ ಅವರು ಅವಮಾನ ಮಾಡಿಲ್ಲ, ಅದರ ಬಗ್ಗೆ ನಾವು ತನಿಖೆ ಮಾಡ್ತೀವಿ. ಅದರ ಮೇಲೆ ಮುಂದಿನ ಕ್ರಮ ಜರುಗಿಸಲಾಗುತ್ತೆ. ಇವರು ಚಿನ್ನದ BC ಆಡ್ತಾ ಇದ್ದರು, ಸುಮಾರು ವರ್ಷದಿಂದ ಮಾಡ್ತಾಯಿದ್ರು ಅಂತ ಮಾಹಿತಿ ಬಂದಿದೆ. ಇದು ಒಂದು. ಅವ್ರಿಗೆ ಬೇರೆ ಬಿಸ್ನೆಸ್ನಲ್ಲಿ ಬೇರೆ ಸಾಲ ಇತ್ತು ಇಲ್ಲ, ಅದು ಈಗ ಬರೀ 24 ಗಂಟೆ ಆಗಿದೆ. ಸೊ ತನಿಖೆ ಜಾರಿ ಇದೆ. ನಾವು ಮುಂದೆ ತನಿಖೆಯಲ್ಲಿ ಏನೇನು ನಮಗೆ ಸುಳಿವು ಸಿಗುತ್ತೆ ಅದರ ಆಧಾರದ ಮೇಲೆ ಮುಂದಿನ ಕ್ರಮ ತಗೋತೀವಿ. ಈಗ ಅವರಿಗೆ ಯಾರಾದರೂ ಚಿನ್ನ ಕೊಟ್ಟವರು ಯಾರಾದರೂ ನಿಮ್ಮ ಹತ್ರ ಇನ್ನೂ ದೂರು ಕೊಟ್ಟಿದ್ದಾರೆ? ಸಂತೋಷ್ ಅವರಿಗೆ ಕೊಟ್ಟವರು ಇನ್ನೂವರೆಗೆ ಯಾರು ಬಂದಿಲ್ಲ. ಮುಂದೆ ನೋಡೋಣ. ನಾವೀಗ ಸರ್ಕಾರಕ್ಕೆ ಜಮಾ ಮಾಡ್ತಾ ಇದ್ದೀವಿ. ಅದು ಕೋರ್ಟ್ ಪರ್ಮಿಷನ್ ತಗೊಂಡು. ನಾನಾ ಶಿಂದೆ ಅವ್ರದ್ದು ಏನು ಪಾತ್ರ ಸರ್ ಇದ್ರಾಗ? ಆ 2ನೇ ನೋಟ್ ಏನು ಅವ್ರ ಮೊಬೈಲ್ನಲ್ಲಿ ಸಿಕ್ಕಿದೆ ಅದರಲ್ಲಿ ಕೂಡ ಅವರು ಬರೆದಿದ್ದರು, ನಮಗೆ ಇದು ಬಹಳ ಚಿತ್ರಹಿಂಸೆ ನೀಡ್ತಾ ಇದ್ದಾರೆ ಅಂತ. ಅವರು ಕೂಡ ಅದರ ಆಧಾರದ ಮೇಲೆ ಬರೀ 3 ಯಾರು ಅವರಿಗೆ ಹಿಂಸೆ ನೀಡಿದ್ದಾರೆ ಅವರಿಗೆ ಮಾತ್ರ ನಾವು ದಸ್ತಗಿರಿ ಮಾಡಿದ್ದೀವಿ. ಹಾಂ, ಅವರು ಬಹುಶಃ BCನಲ್ಲಿ ಇದ್ದಾರೆ. ಅದು ಎಕ್ಸಾಕ್ಟ್ ರೋಲ್ ಈಗ ತನಿಖೆಯಲ್ಲಿ ನಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು.